ರಾಜಾ ಶಿವಾಜಿ ಮೂವಿದ ಒಂದು ಟ್ರೈಲರನ್ನು ರಿಲೀಸ್ ಮಾಡಿದರು. ಈ ಒಂದು ಟ್ರೈಲರ್ ನೋಡ್ಕೊಂಡು ನನಗೆ ಏನು ಅನ್ನಿಸ್ತಂದ್ರೆ, ಈ ಒಂದು ಟ್ರೈಲರ್ ಒಳಗೆ ಎಲ್ಲ ಕೂಡ ಬೆಸ್ಟ್ ಐತಿ. ಬಟ್ ಟ್ರೈಲರ್ ನೋಡುವಾಗ ಒಂದು ಶಿವಾಜಿ ಮಹಾರಾಜವರ ಮೂವಿ ನೋಡತ್ತನು ಅನ್ನೋಂಥ ಫೀಲ್ ಆ ಟ್ರೈಲರ್ಗೆ ಇರಲಿಲ್ಲ. ಡೆಫಿನೆಟಾಗಿ ಇದನ್ನು ತಿಳಿಸ್ತಾನು. ಕಾರಣ ನಮ್ಮ ಒಂದು ಛತ್ರಪತಿ ಶಿವಾಜಿ ಮಹಾರಾಜವರ ಅನೇಕ ಮೂವಿಗಳನ್ನು ನೋಡ್ರೆ ಅದೊಂದು ಫೀಲನ್ನು ಬೇರೆ ಇರ್ತಿತ್ತ. ಬಟ್ ಈ ಒಂದು ಟ್ರೈಲರ್ ನೋಡಿದಾಗ ನನಗೆ ಆ ರೀತಿಯಾದ ಫೀಲ್ ಡೆಫಿನೆಟಾಗಿ ಬರಲಿಲ್ಲ. ಅಂದ್ರೆ ಅದಕ್ಕೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಅಂದ್ರೆ ವಿ ಎಫ್ ಎಕ್ಸ್ ಕಡಿಮೆ ಐತೆ ಅಂದ್ರೆ ಅದು ಇಲ್ಲ, ವಿ ಎಫ್ ಎಕ್ಸ್ ಕೂಡ ಚಲೋನೇ ಐತಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಟಾಪ್ ಕ್ಲಾಸ. ಆನಂದ್ರೆ ಉಳಿದಿದ್ದು ಎಲ್ಲರೂ ಆ್ಯಕ್ಟಿಂಗ್ ಕೂಡ ಬೆಸ್ಟ್ ಐತಿ. ಹಿಂಗಿದ್ರೂ ಕೂಡ ಆ ಒಂದು ಫೀಲನ್ನು ಬರಲಿಲ್ಲ ನನಗೆ. ಛತ್ರಪತಿ ಶಿವಾಜಿ ಮಹಾರಾಜವರ ಮೂವಿ ನೋಡತ್ತನು ಆ ಟ್ರೈಲರ್ ಒಳಗೆ ಆ ಫೀಲ್ ಡೆಫಿನೆಟಾಗಿ ಇರಲಿಲ್ಲ. ನಾ ಇನ್ನೊಂದು ಏನು ತಿಳಿಸ್ಬೇಕಂದ್ರೆ, ಈ ರಾಜಾ ಶಿವಾಜಿ ಅನ್ನೋ ಮೂವಿದ ಪ್ರೀವಿಯಸ್ ನಾವು ಅನೇಕ ಒಂದು ಟೀಸರ್ಗಳಾಗಲಿ, ಆನಂದ್ರೆ ಒಂದೊಂದು ಸಣ್ಣಾಗಿ ಗ್ಲಿಮ್ಸ್ಗಳಾಗಲಿ ಅವೇನು ರಿಲೀಸ್ ಆಗಿದ್ದಿಲ್ಲ ಅವಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಈ ಟ್ರೈಲರ್ ಮಾತ್ರ ಬೆಸ್ಟ್ ಒಳಗೈತಿ. ಅಂದ್ರೆ ಆ ಒಂದು ಸೀನ್ಗಳ ಆಯ್ಕೆ ಚಲೋ ಇತ್ತು, ಉಳ್ಕಿದೆಲ್ಲ ಬೆಟರ್ ಒಳಗಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಂದು ಚಲೋ ಅನಿಸ್ತು. ಆನಂದ್ರೆ ರಿತೀಶ್ ಅವರ ಆ್ಯಕ್ಟಿಂಗ್ ಕೂಡ, ಅಂದ್ರೆ ಇವ್ರ ಆ್ಯಕ್ಟಿಂಗ್ ಮೇನ್ ಅಂದ್ರೆ ಮೇನ್ ಇರ್ತೈತಿ. ಇವ್ರ ಆ್ಯಕ್ಟಿಂಗ್ ಚಲೋ ಐತಿ. ಬಟ್ ನಾ ಚಲೋ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಛತ್ರಪತಿ ಶಿವಾಜಿ ಮಹಾರಾಜರಾಗಿ ಇವರನ್ನು ನಾವು ಕಾಣತ್ತವು ಅನ್ನೋ ಫೀಲ್ ನನಗೆ ಬರತ್ತಿಲ್ಲ. ಅಂದ್ರೆ ಅವರು ವಯಸ್ಸೊಳಗೆ ಆನಂದ್ರೆ ಮುಖದ ಎಕ್ಸ್ಪ್ರೆಷನ್ ನೋಡಿ ಆ ಡೈಲಾಗ್ ಬೇಳೆ ಮ್ಯಾಗ ನನಗೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಇವ್ರ ಎಕ್ಸ್ಪ್ರೆಷನ್ಗೂ ಆ ಡೈಲಾಗ್ಗಳು ಸೂಟೇಬಲ್ ಆಗತ್ತಿಲ್ಲ. ಆನಂತರ ಒಂದು ಇದು ಸೇಮ್ ಆಗೈತಿ. ಒಂದು ಜನಿಲಿಯಾ ಅವರು ಇದ್ರು ಕೂಡ ಅವರು ಕೂಡ ಯಾಕೋ ಸ್ಲೋ ಆಗಿ ಹೇಳತ್ತಾರು ಅನ್ನೋ ಡೈಲಾಗನ್ನು ಬಹಳಷ್ಟು ಸ್ಲೋ ಆಗಿ ಡೆಲಿವರಿ ಮಾಡಿದಾರ ಅಂತೇಳಿ ನನಗನ್ನಿಸ್ತು. ಡಬ್ಬಿಂಗ್ ಆರ್ಟಿಸ್ಟ್ಗಳು ರಗಡ್ ಮಂದಿ ಇದ್ದಾರು. ಅವ್ರಿಗೆ ಏನಾರ ಕೊಟ್ಟಿದ್ರೆ ಇದಕ್ಕಿಂತ ಚಲೋ ಮಾಡ್ತಿರು ಅನ್ನೋ ಫೀಲ್ ನನಗೆ ಡೆಫಿನೆಟಾಗಿ ಬಂತು. ಆನಂತರ ಒಂದು ಮರಾಠಿ ಒಳಗೆ ಫಸ್ಟ್ ಟ್ರೈಲರನ್ನು ರಿಲೀಸ್ ಮಾಡ್ತಾರೋ. ದೆನ್ ಅದಾದ ನಂತರ ಒಂದು ಹಿಂದಿ ಒಳಗೆ ಟ್ರೈಲರ್ ಬಂತು. ಅಂದ್ರೆ ಹಿಂದಿ ಪ್ಲಸ್ ಒಂದು ಮರಾಠಿ ಉರ್ದು ಎಲ್ಲ ಕೂಡ ಮಿಕ್ಸ್ ಐತಿ. ಅಂದ್ರೆ ಮರಾಠಿ ಒಳಗೆ ನಾವು ಹಿಂದಿ ಒಂದು ಕೂಡ ನೋಡ್ತೇವೆ, ಹಿಂದಿ ಒಳಗೆ ಮರಾಠಿ ಕೂಡ ನೋಡ್ತೇವೆ. ಅಂದ್ರೆ ಎಲ್ಲ ಕೂಡ ಒಂದು ಮಿಕ್ಸ್ ಇರುವಂಥ ಮೂವಿ ಇದಾಗೈತಿ. ಡೆಫಿನೆಟಾಗಿ ಒಂದು ಮಿಕ್ಸ್ ಲ್ಯಾಂಗ್ವೇಜ್ ಇರುವಂಥ ಮೂವಿ ಇದಾಗೈತಿ. ಆನಂತರ ಒಂದು ಅಫ್ಜಲ್ ಖಾನ್ ಆಗಿ ನಮ್ಮ ಸಂಜಯ್ ದತ್ ಅವರದಾರು. ಇವ್ರ ಆ್ಯಕ್ಟಿಂಗ್ ಒಳಗೆ ಏನೂ ಕಡಿಮೆ ಇಲ್ಲ, ಅವ್ರದ್ದು ಪರ್ಫೆಕ್ಟ್ ಆಗೈತಿ. ಆನಂತರ ಅಭಿಷೇಕ್ ಅವ್ರದ್ದು ಆ್ಯಕ್ಟಿಂಗ್ ಸ್ವಲ್ಪ ಮಟ್ಟಿಗೆ ಲೋ ಅನ್ನಿಸ್ತು. ಅವರು ಒಂಚೂರು ಬೆಟರ್ ಮಾಡಬೇಕಿತ್ತನ್ನೋ ಅನ್ನೋ ಫೀಲ್ ನನಗೆ ಡೆಫಿನೆಟಾಗಿ ಬಂತು. ಆನಂತರ ಉಳಿದವರೆಲ್ಲ ಒಂದು ಡೀಸೆಂಟಾಗಿ ಆ್ಯಕ್ಟಿಂಗನ್ನು ಮಾಡಿದಾರು. ಇನ್ನು ಇದಕ್ಕೆ ಒಂದು ಮೂವಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಟಾಪ್ ಕ್ಲಾಸ್ ಒಳಗೈತಿ. ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ, ಅಂದ್ರೆ ಅಷ್ಟು ಚಲೋ ಇತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ. ನಾನು ಸ್ಪೆಸಿಫಿಕ್ಕಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತಲೇ ಮಾತಾಡತ್ತನು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಟಾಪ್ ಕ್ಲಾಸ. ಆನಂತರ ಈ ಒಂದು ಟ್ರೈಲರ 3 ನಿಮಿಷ 5 ಸೆಕೆಂಡ್ ಟ್ರೈಲರ್ ಆದರೂ ಕೂಡ ನನಗೆ ಆಲ್ರೆಡಿ ಹೇಳಿದಂಗೆ ಒಂದು ಆ ಫೀಲ್ ಬರಲಿಲ್ಲ. ಅದನ್ನು ಹೊರತುಪಡಿಸಿ ಉಳ್ಕಿದ ಟ್ರೈಲರ್ ಮಾತ್ರ ಟಾಪ್ ಕ್ಲಾಸ್ ಇತ್ತು. ಇದ್ರೊಳಗೆ ಏನೋ ಕಡಿಮೆ ಐತಿ ಅಂತ ಹುಡುಕಾಡಕತ್ರ ಆ ಕಡಿಮೆ ಇರೋದು ಕೂಡ ಗೊತ್ತಾಗತ್ತಿಲ್ಲ. ಅಂದ್ರೆ ಇದು ಯಾಕೋ ನೀವು ನೋಡಿರ್ಬೇಕಾದ್ರೆ ಒಂದು ಮೈಯಾಗ ರೋಮಾಂಚನ ಬರಬೇಕು ಶಿವಾಜಿ ಅವರ ಮೂವಿ ಅಂದ್ರೆ. ಬಟ್ ಆ ಒಂದು ರೋಮಾಂಚನ ಮಿಸ್ಸಿಂಗ್ ಆಗಿದೆ ಅಂತೇಳಿ ಪರ್ಸ್ನಲ್ಲಾಗಿ ನನಗನ್ನಿಸ್ತು. ಓವರಾಲ್ ಆಗಿ ಈ ಒಂದು ಟ್ರೈಲರ್ ನನ್ನ ಕಡೆಂದ್ರೆ ಈ ಒಂದು ಟ್ರೈಲರ್ಗೆ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಆನಂತರ ಇದಾಗಿತ್ತು ರಾಜಾ ಶಿವಾಜಿ ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಲೈಕ್ ಕೊಟ್ಟವ್ರಿ.